ಸ್ನೇಹಿತರೆ, ದೇಶದಲ್ಲಿ ಆಗ್ತಿರುವಂತ ಕ್ರೈಮ್ ರೇಟ್ ನ ಕಮ್ಮಿ ಮಾಡೋದಕ್ಕೆ ಒಂದು ಹ್ಯೂಮನ್ ರೋಬೋಟ್ ನ ಕಂಡಿಡಿಬೇಕು ಅಂತ ಅಮೆರಿಕದವರು ಡಿಸೈಡ್ ಮಾಡ್ತಾರೆ. ಅವರು ಈ ರೋಬೋಟ್ ನ ಕಂಡಿಡಿತಾರ. ನಂತರ ಆ ರೋಬೋಟ್ ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ರೋಬೋ ಕಾಪ್ ಅಂತ. ಈ ಮೂವಿ ಖಂಡಿತವಾಗ್ಲೂ ತುಂಬಾನೇ ಥ್ರಿಲ್ಲಿಂಗ್, ಸಸ್ಪೆನ್ಸ್, ಅಡ್ವೆಂಚರ್ ಆಗಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ನ್ಯೂಸ್ ರಿಪೋರ್ಟರ್ ಆದ ಪ್ಯಾಟ್ ನೋವ್ಯಾಕ್ ಅಮೆರಿಕದ ಅತ್ಯುನ್ನತ ಅಪರಾಧ ಹೊಂದಿರುವಂತ ಪ್ರದೇಶಗಳನ್ನ ಸಂಪೂರ್ಣವಾಗಿ ಸುರಕ್ಷತೆ ಮಾಡಬಹುದು. ಅದು ಒಬ್ಬ ಪೊಲೀಸ್ ಅಧಿಕಾರಿಯ ಜೀವಕ್ಕೆ ಅಪಾಯ ಆಗದಂತೆ. ಎಲ್ಲ ದೇಶಗಳಲ್ಲಿ ನಡೀತಿರುವ ಹಾಗೆ ನಮ್ ದೇಶದಲ್ಲೂ ಕೂಡ ಅಪರಾಧಗಳು ನಡೀತಾನೆ ಇದಾವೆ. ಈ ಅಪರಾಧಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನೋವ್ಯಾಕ್ ಎಲಿಮೆಂಟ್ ಒಂದು ಅದ್ಭುತವಾದ ಸಾಧನೆ ಮಾಡಿದೆ. ಅದೇನು ಅಂತ ನೀವು ಜನರಲ್ ಮೆನ್ರೋ ಹತ್ರನೇ ಕೇಳಿ ಅಂತ ಹೇಳ್ತಾರೆ. ಅವಾಗ ಜನರಲ್ ಮೆನ್ರೋ ವಿಡಿಯೋ ಕಾಲ್ ನಲ್ಲಿ ದೇಶದ ಸುರಕ್ಷತೆಗೋಸ್ಕರ ನಾವು ಕೆಲವು ರೋಬೋಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದರಲ್ಲಿ ED-209 ರೋಬೋಟ್ ದೇಶದ ಸುರಕ್ಷತೆ ಮಾಡುತ್ತೆ. ಹಾಗೆ EM-208 ರೋಬೋಟ್ ಕೆಲವು ತನಿಖೆಗಳಿಗೆ ಯೂಸ್ ಆಗ್ತವೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ನೋವ್ಯಾಕ್ ಅಮೆರಿಕದ ಈ ರೋಬೋಟ್ ಗಳಿಂದ ದೇಶದಲ್ಲೆಲ್ಲ ಶಾಂತಿ ನೆಲೆಸುತ್ತೆ ಅನ್ನೋ ವಿಷಯ ಕೇಳಿ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಅಂತ ಹೇಳ್ತಾರೆ. ನಂತರ ಆ ರೋಬೋಟ್ ಗಳು ಹೇಗ್ ಕೆಲಸ ಮಾಡ್ತವೆ ಅನ್ನೋದನ್ನ ತೋರಿಸ್ತಾರೆ. ಆ ರೋಬೋಟ್ ಗಳನ್ನ ರಿಟ್ಮ್ಯಾಟಿಕ್ಸ್ ಕಂಟ್ರೋಲ್ ಮಾಡ್ತಿರ್ತಾನೆ. ಆ ರೋಬೋಟ್ಸ್ ಗಳು ಆ ಏರಿಯಾದಲ್ಲಿ ಇರುವಂತ ಜನಗಳನ್ನ ಸ್ಕ್ಯಾನ್ ಮಾಡಿ ಅವರು ಆರೋಪಿಗಳ ಮತ್ತೆ ಅವ್ರ ಹತ್ರ ಯಾವ್ದಾದ್ರು ಇಲ್ಲಿಗಲ್ ವೆಪನ್ಸ್ ಗಳಿದಾವ ಅಂತ ನೋಡ್ತಿರ್ತವೆ. ಹೀಗಿರ್ಬೇಕಾದ್ರೆ ಕೆಲವು ಭಯೋತ್ಪಾದಕರು ಅವರ ಬಾಡಿಗೆಲ್ಲ ಬಾಂಬ್ ಗಳನ್ನ ಫಿಕ್ಸ್ ಮಾಡ್ಕೊಂಡು ಆ ರೋಬೋಟ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದನ್ನ ನೋಡಿ ರೋಬೋಟ್ಸ್ ಗಳು ಕೂಡ ಅವ್ರಗಳ ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಾಗ ಭಯೋತ್ಪಾದಕರ ಬಾಡಿಯಲ್ಲಿ ಇದ್ದಂತ ಬಾಂಬ್ ಗಳು ಬ್ಲಾಸ್ಟ್ ಆಗಿ ಅವ್ರಗಳೇ ಸತ್ತೋಗ್ತಾರೆ. ಅದರಿಂದ ರೋಬೋಗಳಿಗಾಗ್ಲಿ ಅಲ್ಲಿದ್ದಂತ ಮನುಷ್ಯರಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದನ್ನ ನೋಡಿ ನೋವ್ಯಾಕ್ ಈ ವಿಡಿಯೋದಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ರೋಬೋಟ್ ಗಳ ಅವಶ್ಯಕತೆ ನಮ್ಗೆ ತುಂಬಾನೇ ಇದೆ. ಅಮೆರಿಕದ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ರೋಬೋಟ್ ಗಳು ಇರ್ಬೇಕು ಅಂತ ಹೇಳ್ತಾರೆ. ನಂತರ ನಮ್ಗೆ ಡೆಟ್ರಾಯ್ಟ್ ಪೊಲೀಸ್ ಹೆಡ್ ಕ್ವಾರ್ಟರ್ ನ ತೋರಿಸ್ತಾರೆ. ಅದ್ರೊಳಗಡೆ ಅಲೆಕ್ಸ್, ಚೀಫ್ ಕಾರ್ನ್ ಡಿಯಾನ್ ಹತ್ರ ಬಂದು ನಾನ್ ನಿಮ್ಗೆ ವೆಲನ್ ಬಗ್ಗೆ ಒಂದ್ ವಿಷಯನ ತಿಳಿಸ್ಬೇಕು, ಇವ್ರನ್ನೆಲ್ಲ ಹೊರಗಡೆ ಕಳ್ಸಿ ಅಂತ ಹೇಳ್ತಾನೆ. ಅದಕ್ಕೆ ಡೆನೆಲ್ಸ್, ವೆನೆಲ್ ಕೇಸ್ ನ ನಾವುಗಳೇ ಹ್ಯಾಂಡ್ಲ್ ಮಾಡ್ತಿರೋದು, ಅದರಿಂದ ನೀನ್ ಏನ್ ಹೇಳಿದ್ರು ನೇರವಾಗಿ ಹೇಳು ಅಲೆಕ್ಸ್ ಅಂತ ಹೇಳ್ತಾನೆ. ಅದಕ್ಕೆ ಅಲೆಕ್ಸ್, ನಿಮ್ಗಳಿಗೆ 2 ವರ್ಷ ಆದ್ರೂ ಕೂಡ ವೆಲನ್ ನ ಅರೆಸ್ಟ್ ಮಾಡೋದಕ್ಕಾಗಿಲ್ಲ, ಅದರಿಂದ ಈ ವಿಷಯನ ನಿಮ್ಗಳಿಗೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಡೆನೆಲ್ಸ್ ಮತ್ತೆ ಸೆನೆಟರ್ ಇಬ್ರು ಅಲೆಕ್ಸ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಡಿಯಾನ್ ಅವರಿಗೆ ನೀವಿಬ್ರು ಹೊರಗಡೆ ಹೋಗಿ ಅಂತ ಹೇಳ್ತಾರೆ. ಅದರಿಂದ ಅವರಿಬ್ರು ಹೊರಗಡೆ ಬರ್ತಾರೆ. ನಂತರ ಅಲೆಕ್ಸ್ ಡಿಯಾನ್ಗೆ, ನಾನು ಮತ್ತೆ ಜಾಕ್ ಇಬ್ರು ವೆಪನ್ಸ್ ಗಳನ್ನ ಖರೀದಿ ಮಾಡೋದಕ್ಕೆ ಅಂತ ಹೋಗಿದ್ವಿ. ಅವಾಗ ಜೆರ್ಸಿ ಹತ್ರ ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ಗನ್ ಇತ್ತು. ಅದನ್ನ ನೋಡಿ ನಾನು ಅವನಿಗೆ ಇದು ನಿನ್ಗೆ ಎಲ್ ಸಿಕ್ತು ಅಂತ ಕೇಳ್ದೆ. ಅದಕ್ಕೆ ಅವನು ನಿಮ್ಗಳಿಗೆ ಏನ್ ಸಮಸ್ಯೆ, ಈ ಗನ್ ಗಳನ್ನ ತಗೋತೀರಾ ಇಲ್ವಾ ಅಂತ ಜೋರ್ ಮಾಡ್ದ. ಅದರಿಂದ ನಾನು ಅವನಿಗೆ ನಿನ್ ಫೋನ್ ತೋರ್ಸು ಅಂತ ಕೇಳ್ದೆ. ಅದನ್ನು ಕೂಡ ಅವ್ನು ತೋರ್ಸ್ಲಿಲ್ಲ. ಅಲ್ಲಿ ನಡೀತಿರೋದ್ನೆಲ್ಲ ಅವನು ಫೋನ್ ನಲ್ಲಿ ರೆಕಾರ್ಡ್ ಮಾಡ್ತಿದ್ದ. ಅದನ್ನ ನೋಡಿ ನಾನು ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ದೆ. ಅವಾಗ ಅವನು ವೆಲನ್ಗೋಸ್ಕರ ನಾನು ಈ ಕೆಲಸನ ಮಾಡ್ತಿದ್ದೀನಿ ಅಂತ ಹೇಳ್ದ. ಅದರಿಂದ ನಾನು ಆ ಗನ್ಗಳ ಸೀರಿಯಲ್ ನಂಬರ್ ನ ಚೆಕ್ ಮಾಡ್ದೆ. ಅದು ನಮ್ಮ ಎವಿಡೆನ್ಸ್ ರೂಮ್ ನಲ್ಲಿ ಆ ಗನ್ ಗಳಿಗೆ ಸಂಬಂಧಪಟ್ಟ ಎಲ್ಲಾ ಪೇಪರ್ಸ್ ಗಳು ಖಾಲಿಯಾಗಿದ್ದಾವೆ. ಅವುಗಳಿಗೆ ಯಾರು ಕೂಡ ಸೈನ್ ಮಾಡಿಲ್ಲ. ಅದರಿಂದ ನಾನು ಮತ್ತೆ ಜಾಕ್ ಇಬ್ರು ವೆಲನ್ ನ ಇಲ್ಲಿಗಲ್ ಗನ್ ಸಪ್ಲೈ ಕೇಸ್ ನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋದ್ವಿ. ಆದ್ರೆ ನಾವು ಅವನನ್ನ ಅರೆಸ್ಟ್ ಮಾಡೋಷ್ಟ್ರಲ್ಲಿ ಅವನಿಗೆ ನಮ್ಮ ವಿಷಯ ಗೊತ್ತಾಗ್ಬಿಡ್ತು. ಅದರಿಂದ ಅವನು ಅಲ್ಲಿಂದ ಎಸ್ಕೇಪ್ ಆದ. ನಂತರ ಅವನ ಕಡೆವರೆಗೂ ನಮಗೂ ತುಂಬಾ ಸಮಯ ಗನ್ ಫೈರ್ ಆಯ್ತು. ಆ ಸಮಯದಲ್ಲಿ ಜಾಕ್ಗೆ ಒಂದು ಬುಲೆಟ್ ಬಿದ್ಬಿಡ್ತು. ಅದರಿಂದ ನಾನು ಅವನನ್ನ ಹಾಸ್ಪಿಟಲ್ ಸೇರಿಸಿ ನೇರವಾಗಿ ನಿಮ್ಮ ಹತ್ರನೇ ಬಂದೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಡಿಯಾನ್ ಅಲೆಕ್ಸ್ಗೆ, ನೀನು ಏನೇ ಕೆಲಸ ಮಾಡ್ಬೇಕಾದ್ರೂ ಮೊದ್ಲು ನನಗೆ ತಿಳಿಸು, ಇದು ಇಂಟರ್ನ್ಯಾಷನಲ್ ಅಫೇರ್ ನ ಪ್ರಕರಣ ಆಗಿದೆ, ಇದನ್ನೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಿನ ಸರ್ಕಾರದ ಹತ್ರ ಓಮಿ ಕಾರ್ಪ್ ನ CEO ಆದ ಪೇಮೌಂಟ್ ಸೇಲರ್ಸ್ ಅವ್ರುಗಳು ಕಂಡಿಡಿದಿರುವಂತ ರೋಬೋಟ್ಸ್ ಗಳನ್ನ ಮಾರಾಟ ಮಾಡೋದಕ್ಕೆ ಅಪ್ರೂವಲ್ ತಗೊಳ್ಳೋದಕ್ಕೆ ಅಂತ ಬಂದಿರ್ತಾರೆ. ಆದ್ರೆ ಅಲ್ಲಿನ ಆಫೀಸರ್ಸ್ ಗಳು ಅವರ ಪ್ರಾಜೆಕ್ಟ್ ನ ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವಾಗ್ಲೇ ರೋಬೋಟ್ಸ್ ಗಳು ಮನುಷ್ಯರನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಒಂದು ಮಗು ಕೈಲಿ ಕತ್ತಿ ಇರೋದನ್ನ ನೋಡಿ ಆ ಮಗುನು ಕೂಡ ಶೂಟ್ ಮಾಡಿ ಸಾಯಿಸ್ಬಿಟ್ಟಿರ್ತವೆ. ಅದರಿಂದ ಆ ರೋಬೋಟ್ಸ್ ಗಳು ಅಷ್ಟೊಂದು ಸೇಫ್ ಅಲ್ಲ ಅಂತ ಆಫೀಸರ್ಸ್ ಗಳು ಓಮ್ನಿ ಕಾರ್ಪ್ ಪ್ರಾಜೆಕ್ಟ್ ನ ರಿಜೆಕ್ಟ್ ಮಾಡ್ತಾರೆ. ನಂತರ ನಮ್ಗೆ ಓಮ್ನಿ ಕಾರ್ಪ್ ನ ಹೆಡ್ ಕ್ವಾರ್ಟರ್ ತೋರಿಸ್ತಾರೆ. ಅದ್ರೊಳಗಡೆ ಕ್ಲೈನ್ ಟಾಮ್ ಪಾಪ್ ಇಬ್ರು, ನಮ್ಮ ಈ ಪ್ರಾಜೆಕ್ಟ್ ರಿಜೆಕ್ಟ್ ಆಗಿರೋದ್ರಿಂದ ಕಂಪ್ನಿಗೆ ತುಂಬಾನೇ ಲಾಸ್ ಆಗುತ್ತೆ, ಈ ಸರ್ಕಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ಈ ಪ್ರಾಜೆಕ್ಟ್ ಓಕೆ ಆಗೋದಿಲ್ಲ ಅಂತ ಸೇಲರ್ಸ್ ಗೆ ಹೇಳ್ತಿರ್ತಾರೆ. ಅದಕ್ಕೆ ಸೇಲರ್ಸ್, ನಮ್ಮ ಅಮೆರಿಕಾಗೆ ಬೇಕಾಗಿರೋದು ರೋಬೋಟ್ಸ್ ಗಳಲ್ಲ, ರೋಬೋಟ್ಸ್ ತರ ಕೆಲಸ ಮಾಡುವಂತ ಮನುಷ್ಯರ ತರ ಯೋಚನೆ ಮಾಡುವಂತ ರೋಬೋಟ್ಸ್ ಗಳು. ಅದರಿಂದ ನಾವು ಮನುಷ್ಯರನ್ನ ರೋಬೋಟ್ ಒಳಗಡೆ ಫಿಕ್ಸ್ ಮಾಡೋಣ ಅಂತ ಹೇಳ್ತಾನೆ. ನಂತರ ನಮ್ಗೆ ಓಮ್ನಿ ಕಾರ್ಪ್ ಫೌಂಡೇಶನ್ ರಿಹಬ್ ಬೋರ್ಡ್ ನ ತೋರಿಸ್ತಾರೆ. ಅಲ್ಲಿ ಡಾಕ್ಟರ್ ಡೆನೆಟ್ ನೆರ್ಟನ್ ಆಕ್ಸಿಡೆಂಟ್ ಇಂದ ಕೈ ಕಾಲ್ಗಳನ್ನ ಕಳ್ಕೊಂಡಿರೋರ್ಗೆ ರೋಬೋಟಿಕ್ ಹ್ಯಾಂಡ್ಸ್ ಮತ್ತೆ ಲೆಗ್ಸ್ ಗಳನ್ನ ಫಿಕ್ಸ್ ಮಾಡ್ತಿರ್ತಾರೆ. ಅವು ಎಷ್ಟೊಂದು ಅಪ್ಡೇಟ್ ಆಗಿರ್ತವೆ ಅಂದ್ರೆ ಆ ರೋಬೋಟಿಕ್ ಹ್ಯಾಂಡ್ಸ್ ಗಳಿಂದ ಏನ್ ಕೆಲಸ ಬೇಕಾದ್ರೂ ಮಾಡಬಹುದು. ಮನುಷ್ಯನ ಮೆದುಳು ಹೇಗೆ ಯೋಚನೆ ಮಾಡುತ್ತೋ ಅದೇ ರೀತಿ ನಿಜವಾದ ಕೈಗಳು ಹೇಗೆ ಕೆಲಸ ಮಾಡ್ತಾವೋ ಅದೇ ರೀತಿ ವರ್ಕ್ ಮಾಡ್ತಿರ್ತವೆ. ಆ ಸಮಯದಲ್ಲಿ ಅಲ್ಲಿಗೆ ಸೇಲರ್ಸ್ ಬಂದು ಡಾಕ್ಟರ್ ಡೆನೆಟ್ಗೆ, ನಾನ್ ನಿಮ್ಮ ಹತ್ರ ಒಂದು ಪ್ರೈವೇಟ್ ಆದಂತ ವಿಷಯನ ಮಾತಾಡ್ಬೇಕು, ಬಂದು ನನ್ನನ್ನ ಮೀಟ್ ಮಾಡಿ ಅಂತ ಹೇಳ್ತಾನೆ. ಅದರಿಂದ ಡಾಕ್ಟರ್ ಡೆನೆಟ್ ಸ್ವಲ್ಪ ಸಮಯದ ನಂತರ ಸೇಲರ್ಸ್ ನ ಮೀಟ್ ಮಾಡ್ತಾರೆ. ಅವಾಗ ಸೇಲರ್ಸ್ ಅವನ ಐಡಿಯಾನ ಡಾಕ್ಟರ್ ಡೆನೆಟ್ ಗೆ ತಿಳಿಸಿ, ಈ ಕೆಲಸನ ನೀವು ಮಾಡ್ಲೇಬೇಕು, ನಿಮ್ಗೆ ಏನ್ ಸಪೋರ್ಟ್ ಬೇಕಾದ್ರೂ
ಓಮ್ನಿ ಕಾರ್ಪ್ ಮಾಡುತ್ತೆ. ಇದು ಬೇಕಾಗಿರುವಂತ ಖರ್ಚು ಕೂಡ ನಮ್ ಕಂಪ್ನಿನೇ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಡೆನೆಲ್ಸ್ ಮತ್ತೆ ಸೆನೆಟರ್ ಇಬ್ರು ವೆಲೆನ್ ಹತ್ರ ಬಂದು ಇವಾಗ ಅಲೆಕ್ಸ್ ಜಾಕ್ ನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ ಬಂದಿದ್ದಾನೆ, ಅವನನ್ನ ಅಲ್ಲೇ ಮುಗಿಸಿದ್ರೆ ನಮ್ಮೆಲ್ಲರಿಗೂ ಒಳ್ಳೇದು ಅಂತ ಹೇಳ್ತಾರೆ. ಅದರಿಂದ ಅಲೆಕ್ಸ್ ಜಾಕ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ವೆಲೆನ್ ಕಡೆಯವರು ಹಾಸ್ಪಿಟಲ್ ಹತ್ರ ಬಂದು ಅಲೆಕ್ಸ್ ನ ಕಾರ್ಗೆ ಬಾಂಬ್ ಫಿಕ್ಸ್ ಮಾಡ್ತಾರೆ. ಈ ಕಡೆ ಸೇಲರ್ ಮತ್ತೆ ಅವನ ಟೀಮ್ ನವರೆಲ್ಲ ಡಾಕ್ಟರ್ ಡೆನೆಟ್ಗೆ ಕೆಲವು ವ್ಯಕ್ತಿಗಳನ್ನ ತೋರಿಸಿ ಇವ್ರುಗಳಲ್ಲಿ ನೀವುಗಳು ಯಾರನ್ ಬೇಕಾದ್ರೂ ನಿಮ್ಮ ಪ್ರಾಜೆಕ್ಟ್ ಗೆ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಿರ್ತಾರೆ. ಆದ್ರೆ ಡಾಕ್ಟರ್ ಡೆನೆಟ್ ಮಾತ್ರ ಆ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಆ ವ್ಯಕ್ತಿಗಳಲ್ಲಿ ಕೆಲವು ವೈಫಲ್ಯಗಳಿರ್ತವೆ. ಅದೇನಂದ್ರೆ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಇನ್ನೊಬ್ರಿಗೆ ಪ್ಯಾರಲೈಸಿಸ್ ಆಗಿರುತ್ತೆ, ಮತ್ತೊಬ್ರು ಮಾನಸಿಕವಾಗಿ ಸರಿ ಇರೋದಿಲ್ಲ. ಅದರಿಂದ ಅವ್ರಗಳನ್ನ ಅವರ ಪ್ರಾಜೆಕ್ಟ್ ಗೆ ಯೂಸ್ ಮಾಡ್ಕೊಂಡ್ರೆ ಮುಂದೆ ಅವರು ಒಬ್ಬ ಒಳ್ಳೆ ಸೋಲ್ಜರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸೇಲರ್ ಕೂಡ ನೀವ್ ಹೇಳ್ತಿರೋದು ಸರಿ ಇದೆ ಡಾಕ್ಟರ್, ನಾವು ಈ ಪ್ರಾಜೆಕ್ಟ್ ಗೆ ಬೇರೆ ಯಾರನ್ನಾದ್ರೂ ನೋಡ್ತೀವಿ ಅಂತ ಹೇಳ್ತಾನೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಅಲೆಕ್ಸ್ ಅವನ್ ಮನೆಗ್ ಬಂದು ಅವನ ಹೆಂಡತಿ ಮತ್ತೆ ಅವನ ಮಗನ್ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮಲಗ್ತಾ ಇರ್ಬೇಕಾದ್ರೆ ಅವನ ಕಾರ್ ನಲ್ಲಿ ಎಮರ್ಜೆನ್ಸಿ ಹಾರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅದನ್ನ ನೋಡೋದಕ್ಕೆ ಅಂತ ಅಲೆಕ್ಸ್ ಹೊರಗಡೆ ಬಂದು ಕಾರ್ ಡೋರ್ ನ ಓಪನ್ ಮಾಡಿದಾಗ ವೆಲೆನ್ ಕಡೆ ಇಟ್ಟಿದ್ದಂತ ಬಾಂಬು ಬ್ಲಾಸ್ಟ್ ಆಗ್ಬಿಡುತ್ತೆ. ಅವಾಗ ಅಲ್ಲಿಗೆ ಅಲೆಕ್ಸ್ ನ ಹೆಂಡತಿ ಬಂದು ಅವನನ್ನ ನೋಡಿ ಹಾಸ್ಪಿಟಲ್ ಗೆ ಕಾಲ್ ಮಾಡಿ ಅವನನ್ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾಳೆ. ಅದರಿಂದ ಅಲೆಕ್ಸ್ ಬದುಕ್ತಾನೆ, ಆದ್ರೆ 80% ನಷ್ಟು ಅವನ ಶರೀರ ನಾಶ ಆಗಿರುತ್ತೆ, ಬೆನ್ಮೂಳೆಗಳೆಲ್ಲ ಮುರಿದೋಗಿರ್ತವೆ. ಅವ್ನ್ ಬದುಕಿದ್ರು ಕೂಡ ವೀಲ್ ಚೇರ್ ಇಂದ ಮೇಲ್ಗಡೆ ಎದ್ದೇಳೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಕ್ರಿಟಿಕಲ್ ಆಗಿರುತ್ತೆ ಅವನ ಕಂಡೀಷನ್. ಅದರಿಂದ ಅವನನ್ನ ಡಾಕ್ಟರ್ ಡೊನೆಟ್ ಅವರ ಪ್ರಾಜೆಕ್ಟ್ ಗೆ ಬಳಸ್ಕೋತೀವಿ ಅಂತ ಅಲೆಕ್ಸ್ ನ ಹೆಂಡತಿಯಾದ ಕ್ಲಾರಾ ಹತ್ರ ಕೇಳ್ತಾರೆ. ಅದಕ್ಕೆ ಕ್ಲಾರಾ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾಳೆ. ಅವಾಗ ಅಲ್ಲಿದ್ದವರೆಲ್ಲ ಅವಳನ್ನ ಒಪ್ಪಿಸ್ತಾರೆ. ಅದಾದ್ಮೇಲೆ 3 ತಿಂಗಳು ನಂತರ ಅಲೆಕ್ಸ್ ಮೊದ್ಲಿನ ತರನೇ ನಾರ್ಮಲ್ ಆಗಿರೋದನ್ನ ತೋರಿಸ್ತಾರೆ. ಅವನು ಒಂದು ಪಾರ್ಟಿನಲ್ಲಿ ಅವನ ವೈಫ್ ಜೊತೆ ತುಂಬಾನೇ ಖುಷಿಯಾಗಿರ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಗೊತ್ತಾಗುತ್ತೆ ಅಲೆಕ್ಸ್ ಆ ರೀತಿ ಕನಸು ಕಾಣ್ತಿದ್ದಾನೆ ಅಂತ, ಯಾಕಂದ್ರೆ ಅಷ್ಟೊತ್ತಿಗಾಗ್ಲೇ ಅವನ ಬಾಡಿನ ಡಾಕ್ಟರ್ ಡೊನೆಟ್ ಒಂದು ರೋಬೋ ಬಾಡಿ ಒಳಗಡೆ ಇನ್ಸರ್ಟ್ ಮಾಡ್ಬಿಟ್ಟಿರ್ತಾರೆ. ಅವನಿಗೆ ಪ್ರಜ್ಞೆ ಬಂದಾಗ್ಲೇ ಗೊತ್ತಾಗೋದು ಅವನು ಒಂದು ಲ್ಯಾಬ್ ನಲ್ಲಿ ಇದ್ದಾನೆ ಅಂತ. ಅವನು ಡಾಕ್ಟರ್ ಡೆನೆಟ್ ಹತ್ರ ನಾನು ಎಲ್ಲಿದ್ದೀನಿ, ನನ್ನ ಮಗ ಮತ್ತೆ ವೈಫ್ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಡೆನೆಟ್ ಎಲ್ರು ಚೆನ್ನಾಗಿದ್ದಾರೆ ಅಲೆಕ್ಸ್, ನೀನು ಅವ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ನಿಧಾನವಾಗಿ ಅವನ ತಲೆ, ಕೈ ಮತ್ತೆ ಕಾಲ್ಗಳನ್ನ ರಿಲೀಸ್ ಮಾಡ್ತಾರೆ. ಅವಾಗ ಅಲೆಕ್ಸ್ ಅವನ ಕೈಗಳನ್ನ ನೋಡಿ ಇದು ಯಾವ ಸೂಟು ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಡೆನೆಟ್ ಇದು ಸೂಟ್ ಅಲ್ಲ ಅಲೆಕ್ಸ್, ಇದು ನೀನು. ಬಾಂಬ್ ಬ್ಲಾಸ್ಟ್ ಇಂದ ನಿನ್ನ ದೇಹ 80% ನಷ್ಟು ನಾಶ ಆಗಿತ್ತು, ಅದರಿಂದ ನಾವುಗಳು ತುಂಬಾನೇ ಕಷ್ಟಪಟ್ಟು ನಿನ್ಗೆ ಈ ರೂಪನ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ಅಲೆಕ್ಸ್ ಗೆ ಸಖತ್ ಟೆನ್ಷನ್ ಆಗುತ್ತೆ. ಅದರಿಂದ ಅವನು ಡಾಕ್ಟರ್ ಡೊನೆಟ್ ಗೆ ನನಗೆ ಏನಾಗಿದೆ, ಈ ಸೂಟ್ ನ ಇವಾಗ್ಲೇ ತೆಗೀರಿ, ನೀವುಗಳು ನನ್ಗೆ ಏನ್ ಮಾಡಿದ್ರಿ ಅಂತ ಬೈದು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಓಡೋಗ್ತಾನೆ. ಅವ್ನು ಓಡೋಗ್ತಿರೋದನ್ನ ಡಾಕ್ಟರ್ ಡೊನೆಟ್ ಸಿಸ್ಟಮ್ ನಲ್ಲಿ ನೋಡಿ ಅಲೆಕ್ಸ್ ಓಡ್ಬೇಡ ಅಲ್ಲೇ ನಿಂತ್ಕೋ ಅಂತ ಹೇಳ್ತಿರ್ತಾರೆ. ಆದ್ರೂ ಕೂಡ ಅಲೆಕ್ಸ್ ಆ ಕಂಪ್ನಿಯಿಂದ ಹೊರಗಡೆ ಬಂದು ಕಾಂಪೌಂಡ್ ನ ಜಂಪ್ ಮಾಡಿ ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಅವಾಗ ಡಾಕ್ಟರ್ ಡೊನೆಟ್ ಗೆ ಬೇರೆ ವಿಧಿ ಇಲ್ದೆ ಅಲೆಕ್ಸ್ ಬಾಡಿ ನಲ್ಲಿ ಇದ್ದಂತ ಸಿಸ್ಟಮ್ ನ ಅಂದ್ರೆ ರೋಬೋಟ್ ನ ಶಟ್ ಡೌನ್ ಮಾಡ್ತಾರೆ. ನಂತರ ಡಾಕ್ಟರ್ ಡೆನೆಟ್ ವಾಪಸ್ ಅಲೆಕ್ಸ್ ನ ಲ್ಯಾಬಿಗೆ ಕರ್ಕೊಂಡು ಬಂದು ನಿನ್ಗೆ ನಿನ್ನ ದೇಹದ ಪರಿಸ್ಥಿತಿ ಬಗ್ಗೆ ಅರಿವಿಲ್ಲ ಅಂತ ಹೇಳಿ ಅವರು ಅವನ ಬಾಡಿಗೆ ಅಡ್ಜಸ್ಟ್ ಮಾಡಿರುವಂತ ರೋಬೋಟಿಕ್ ಎಕ್ವಿಪ್ಮೆಂಟ್ ಗಳನ್ನ ಒಂದೊಂದಾಗಿ ರಿಲೀಸ್ ಮಾಡಿ ತೋರಿಸ್ತಾರೆ. ಅವಾಗ ಅವನ ಬಾಡಿ ಕೇವಲ 20% ಮಾತ್ರ ಇರುತ್ತೆ. ಅದನ್ನ ನೋಡಿ ಅಲೆಕ್ಸ್ ಗೆ ತುಂಬಾನೇ ದುಃಖ ಆಗ್ತಿರುತ್ತೆ. ಅವನ ಬ್ರೈನಿಗೆಲ್ಲ ಕೆಲವು ಚಿಪ್ ಗಳನ್ನ ಅಳವಡಿಸಿರ್ತಾರೆ. ಅವನ ದೇಹನ ನೋಡಿ ಅಲೆಕ್ಸ್ ಇನ್ಮೇಲೆ ಬದುಕೋದೇ ಬೇಡ ಅಂತ ಅನ್ಕೊಳ್ತಾನೆ. ಅದರಿಂದ ಅವನು ಡಾಕ್ಟರ್ ಡೊನೆಟ್ ಗೆ ನನ್ನನ್ನ ಸಾಯಿಸ್ಬಿಡಿ ಅಂತ ಕೇಳ್ತಾನೆ. ಅವಾಗ ಡಾಕ್ಟರ್ ಡೊನೆಟ್ ನಾನು ಹಾಗೆ ಮಾಡಿದ್ರೆ ನಿನ್ನ ವೈಫ್ ಮತ್ತೆ ಮಗನಿಗೆ ಏನ್ ಉತ್ತರ ಕೊಡ್ಲಿ, ನಿನ್ನ ಹೆಂಡತಿ ಮತ್ತೆ ಮಗ ಇಬ್ರು ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ, ಅವರಿಗೋಸ್ಕರನಾದ್ರೂ ನೀನು ಬದುಕ್ಲೇಬೇಕು. ಅವರು ನಿನ್ಗೆ ಪುನರ್ಜನ್ಮ ಕೊಡೋದಕ್ಕೆ ನನ್ ಮೇಲೆ ಭರವಸೆ ಇಟ್ಟು ಸೈನ್ ಮಾಡಿದರೆ, ಅವರಿಗೋಸ್ಕರನಾದ್ರೂ ನೀನು ಈ ದೇಶದಲ್ಲಿ ಆಗ್ತಿರುವಂತ ಅಪರಾಧಗಳನ್ನ ತಡಿಬೇಕು. ನಿನಗಿವಾಗ ಆದ ರೀತಿನೇ ಬೇರೆಯವ್ರಿಗೆ ಆಗ್ಬಾರ್ದು ಅಂದ್ರೆ ನೀನು ಒಬ್ಬ ಒಳ್ಳೆ ಸೋಲ್ಜರ್ ಆಗ್ಲೇಬೇಕು ಅಂತ ಮೋಟಿವೇಟ್ ಮಾಡ್ತಾರೆ. ಅವಾಗ ಅಲೆಕ್ಸ್ ಡಾಕ್ಟರ್ ಡೊನೆಟ್ ಹೇಳಿದ ಮಾತಿಗೆ ಒಪ್ಕೊಳ್ತಾನೆ. ಅದಾದ್ಮೇಲೆ ಅಲೆಕ್ಸ್ ಅವನ ವೈಫ್ ಗೆ ಕಾಲ್ ಮಾಡಿ ಮಾತಾಡ್ತಾನೆ. ಅವಾಗ ಕ್ಲಾರಾ ಡೇವಿಡ್ ನಿನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾನೆ, ಮನೆಗೆ ಯಾವಾಗ ಬರ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಅಲೆಕ್ಸ್ ಇನ್ನ ಕೆಲವೇ ಟೆಸ್ಟ್ ಗಳು ಬಾಕಿ ಇದಾವೆ, ಅವೆಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾನೆ. ನಂತರ ಡಾಕ್ಟರ್ ಡೊನೆಟ್ ಅಲೆಕ್ಸ್ ನ ಬಾಡಿಗೆ ಬೇಕಾಗಿರುವಂತ ಎನರ್ಜಿನೆಲ್ಲ ಇಂಜೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ರಿಕ್ ಮ್ಯಾಟಕ್ಸ್ ಅವ್ರ ಹತ್ರ ಇರುವಂತ ಗನ್ ಕಲೆಕ್ಷನ್ ಗಳನ್ನೆಲ್ಲ ಅಲೆಕ್ಸ್ ಗೆ ತೋರಿಸಿ ಅವುಗಳು ಹೇಗ್ ಕೆಲಸ ಮಾಡ್ತವೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ನಂತರ ರಿಕ್ ಡಾಕ್ಟರ್ ಡೊನೆಟ್ ಮತ್ತೆ ಅವನ ಟೀಮ್ ನವರೆಲ್ಲ ಸೇರ್ಕೊಂಡು ಅಲೆಕ್ಸ್ ಮತ್ತೆ ರೋಬೋಗೆ ಇರುವಂತ ಸಿಮಿಲಾರಿಟಿನ ಚೆಕ್ ಮಾಡ್ತಾರೆ. ಅಂದ್ರೆ ರೋಬೋ ಹೇಗ್ ಕೆಲಸ ಮಾಡುತ್ತೆ, ಅಲೆಕ್ಸ್ ಹೇಗ್ ಕೆಲಸ ಮಾಡ್ತಾನೆ ಅನ್ನೋ ಡಿಫರೆನ್ಸ್ ನ ಚೆಕ್ ಮಾಡ್ತಾರೆ. ಅವಾಗ ರೋಬೋಟ್ ಯಾವುದೇ ರೀತಿ ಎಮೋಷನ್ಸ್ ಇಲ್ದೆ ಸಿಕ್ಕ ಎನಿಮಿಗಳನ್ನೆಲ್ಲ ಒಂದೇ ಸಲ ಶೂಟ್ ಮಾಡಿ ಸಾಯಿಸ್ಬಿಡುತ್ತೆ. ಆದ್ರೆ ಅಲೆಕ್ಸ್ ಒಬ್ಬ ಮನುಷ್ಯನಾಗಿರೋದ್ರಿಂದ ಅವನು ಸ್ವಲ್ಪ ಕೆಲವು ಎಮೋಷನ್ಸ್ ಗಳನ್ನ ಯೂಸ್ ಮಾಡಿ ಶೂಟ್ ಮಾಡ್ತಿರ್ತಾನೆ. ಅದನ್ನ ನೋಡಿ ರಿಕ್ ಅಲೆಕ್ಸ್ ಗಿಂತ ರೋಬೋಗಳೇ ಎಷ್ಟೋ ಉತ್ತಮ ಅಂತ ಡಾಕ್ಟರ್ ಡೊನೆಟ್ ಗೆ ಹೇಳ್ತಾನೆ. ಆ ವಿಷಯನ ಡಾಕ್ಟರ್ ಡೊನೆಟ್ ಸೇಲರ್ಸ್ ಗೆ ತಿಳಿಸ್ತಾರೆ. ಅದಕ್ಕೆ ಸೇಲರ್ಸ್ ನೀವು ಅಲೆಕ್ಸ್ ನು ಕೂಡ ರೋಬೋಟ್ ತರನೇ ರೆಡಿ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ ಡೊನೆಟ್ ಅದು ಹೇಗ್ ಸಾಧ್ಯ, ಅಲೆಕ್ಸ್ ಒಬ್ಬ ಮನುಷ್ಯ, ಅವನಿಗೆ ಕೆಲವು ಎಮೋಷನ್ಸ್ ಗಳಿರ್ತವೆ, ಅವನ ಮೈಂಡ್ ನಲ್ಲಿ ಪ್ರೀತಿ, ಸಹಾನುಭೂತಿ, ಭಯ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸೇಲರ್ಸ್ ಅಲೆಕ್ಸ್ ನ ರೆಡಿ ಮಾಡಿರೋದು ಪ್ರೀತಿ ಮಾಡೋದಕ್ಕಲ್ಲ, ಅವನು ಅಪರಾಧಿಗಳ ವಿರುದ್ಧ ಹೋರಾಡೋದಕ್ಕೆ. ಅದರಿಂದ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಅಲೆಕ್ಸ್ ನ ರೋಬೋ ತರನೇ ಕನ್ವರ್ಟ್ ಮಾಡ್ಬೇಕು. ಇದು ಓಮ್ನಿ ಕಾರ್ಪ್ ನ ಭವಿಷ್ಯ
ಅಂತ ಹೇಳ್ತಾನೆ. ಅದರಿಂದ ಡಾಕ್ಟರ್ ಡೆನೆಟ್ಗೆ ಬೇರೆ ವಿಧಿ ಇಲ್ದೇನೆ ಅಲೆಕ್ಸ್ ನ ಮೆದುಳಿಗೆ ಆಪರೇಷನ್ ಮಾಡಿ ಕೆಲವು ಚಿಪ್ಗಳನ್ನ ಇನ್ಸರ್ಟ್ ಮಾಡಿ ಚೈನಾದಲ್ಲಿರುವಂತ ಓಮ್ನಿಕಾರ್ ಟೆಸ್ಟಿಂಗ್ ಫೆಸಿಲಿಟಿ ಏರಿಯಾಗೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಎಲೆಕ್ಸ್ ನ ನೋಡಿ ಸೇಲರ್ಗೆ ತುಂಬಾನೇ ಖುಷಿ ಆಗುತ್ತೆ. ನಂತರ ಅಲೆಕ್ಸ್ ನ ಸುತ್ತಮುತ್ತ ರೋಬೋಟ್ಸ್ ಗಳನ್ನ ಬಿಟ್ಟು ಅಲೆಕ್ಸ್ ಮತ್ತೆ ರೋಬೋಟ್ಸ್ ಗಳ ಮಧ್ಯೆ ಫೈರಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಲೆಕ್ಸ್ ಮುಲಾಜೆ ಇಲ್ದೆ ಅಲ್ಲಿದ್ದಂತ ರೋಬೋಟ್ಸ್ ಗಳಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ರೋಬೋಟ್ಸ್ ಗಳು ಕೂಡ ಅಲೆಕ್ಸ್ ಗೆ ಶೂಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಆದ್ರೆ ಅಲೆಕ್ಸ್ ಆ ರೋಬೋಟ್ಸ್ ಗಳಿಗಿಂತ ಶಾರ್ಪ್ ಆಗಿ ಆ ರೋಬೋಟ್ಸ್ ಗಳಿಗೆ ಶೂಟ್ ಮಾಡಿ ಅವುಗಳನ್ನ ಡಿಸ್ಟ್ರಾಯ್ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಡಾಕ್ಟರ್ ಡೆನೆಟ್ ಅಲೆಕ್ಸ್ ಎನಿಮಿಗಳನ್ನ ಹೇಗ್ ಫೈಂಡ್ ಔಟ್ ಮಾಡ್ತಾನೆ, ಅವನ ಬಾಡಿಯಲ್ಲಿರುವಂತ ಸಾಫ್ಟ್ವೇರ್ ಯಾವ್ದು, ಅವನು ಹೇಗ್ ಕೆಲಸ ಮಾಡ್ತಾನೆ ಅನ್ನೋದನ್ನ ಸೇಲರ್ಸ್ ಮತ್ತೆ ಅವನ ಟೀಮ್ ನವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಸಮಯದಲ್ಲೇ ಅಲೆಕ್ಸ್ ಅಲ್ಲಿದ್ದಂತ ರೋಬೋಗಳಿಗೆಲ್ಲ ಶೂಟ್ ಮಾಡಿ ಕ್ಲೋಸ್ ಮಾಡ್ತಾನೆ. ಅದನ್ನ ನೋಡಿ ಸೇಲರ್ಸ್ ಗೆ ತುಂಬಾನೇ ಖುಷಿ ಮತ್ತೆ ಆಶ್ಚರ್ಯನೂ ಕೂಡ ಆಗುತ್ತೆ. ನಂತರ ಅವತ್ ರಾತ್ರಿ ಡಾಕ್ಟರ್ ಡೆನೆಟ್ ಅಲೆಕ್ಸ್ ನ ಅವನ ಫ್ಯಾಮಿಲಿನ ಮೀಟ್ ಮಾಡಿಸೋದಕ್ಕೆ ಅಂತ ಕರ್ಕೊಂಡ್ ಬಂದು ಅವನ ಮನೆ ಹತ್ರ ಕಳಿಸ್ತಾರೆ. ಅಲೆಕ್ಸ್ ಅವನ ಮನೆಗೆ ಹೋದಾಗ ಅವನನ್ನ ನೋಡಿ ಕ್ಲಾರಾಗೆ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಅವನ ಮಗನಾದ ಡೇವಿಡ್ಗೂ ಕೂಡ ಅವನ ತಂದೆನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಅವ್ರಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನಂತರ ಅವನು ಅವನ ಸ್ನೇಹಿತನಾದ ಜಾಕ್ ನ ಬಂದು ಮೀಟ್ ಮಾಡ್ತಾನೆ. ಅಷ್ಟೊತ್ತಿಗಾಗ್ಲೇ ಅವನಿಗೆ ಹುಷಾರಾಗಿರುತ್ತೆ. ಜಾಕ್ಸ್ ಕೂಡ ಅಲೆಕ್ಸ್ ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಅವಾಗ ಅಲೆಕ್ಸ್ ಜಾಕ್ಸ್ ಗೆ ನಾಳೆಯಿಂದನೇ ಮತ್ತೆ ನಾವು ವ್ಯಾಲೆನ್ ಕೇಸ್ ನ ಹ್ಯಾಂಡಲ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಜಾಕ್ಸ್ ಕೂಡ ಒಪ್ಕೊಳ್ತಾನೆ. ನೆಕ್ಸ್ಟ್ ಡೇ ಓಮ್ನಿಕಾರ್ ಕಂಪನಿಯವರು ಅಲೆಕ್ಸ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಪ್ರೆಸ್ ಮೀಟ್ ಕರೆದಿರ್ತಾರೆ. ಅವನನ್ನ ನೋಡೋದಕ್ಕೆ ಅಂತ ಅಲ್ಲಿಗೆ ಅವನ ಫ್ಯಾಮಿಲಿ ಕೂಡ ಬಂದಿರುತ್ತೆ. ಅದೇ ಸಮಯದಲ್ಲಿ ಡಾಕ್ಟರ್ ಡೆನೆಟ್ ಅಲೆಕ್ಸ್ ಗೆ ಈ ಹಿಂದೆ ಆಗಿರುವಂತ ಕ್ರೈಮ್ ಆಕ್ಟಿವಿಟೀಸ್ ಸಿಸಿ ಫುಟೇಜ್ ವಿಡಿಯೋಗಳನ್ನ ಅವನ ಮೆಮೊರಿಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಆ ಕ್ರೈಮ್ ವಿಡಿಯೋಗಳನ್ನ ನೋಡಿ ಅಲೆಕ್ಸ್ ಗೆ ತಡ್ಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ. ಅವನು ಸಖತ್ ಡಿಪ್ರೆಷನ್ ಗೆ ಹೋಗ್ಬಿಡ್ತಾನೆ. ಅದರಿಂದ ಅವನು ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ಡಾಕ್ಟರ್ ಡೆನೆಟ್ ಅಲೆಕ್ಸ್ ನ ಡೋಪಮಿನ್ ಲೆವೆಲ್ ನ ಕೇವಲ 2% ಗೆ ರೆಡ್ಯೂಸ್ ಮಾಡ್ತಾರೆ. ಸ್ನೇಹಿತರೆ, ಈ ಡೋಪಮಿನ್ ಲೆವೆಲ್ ನ 0 ಮಾಡಿದ್ರೆ ಅಲೆಕ್ಸ್ ಕಂಪ್ಲೀಟ್ ಆಗಿ ರೋಬೋ ಆಗ್ಬಿಡ್ತಾನೆ. ಅವನ ಡೋಪಮಿನ್ ಲೆವೆಲ್ ನ ಇವಾಗ 2% ಗೆ ರೆಡ್ಯೂಸ್ ಮಾಡಿರೋದ್ರಿಂದ ಅವನು ಇವಾಗ 98% ನಷ್ಟು ಮೆಷಿನ್ ಆಗಿ ಕನ್ವರ್ಟ್ ಆಗಿರ್ತಾನೆ. ಅವನ ಮೈಂಡ್ ಅಲ್ಲಿ ಇವಾಗ ಯಾವುದೇ ರೀತಿ ಸೆಂಟಿಮೆಂಟ್ಸ್ ಗಳೇ ಆಗ್ಲಿ ಎಮೋಷನ್ಸ್ ಗಳೇ ಆಗ್ಲಿ ಇರೋದಿಲ್ಲ. ಅದರಿಂದ ಅವನು ಪ್ರೆಸ್ ಕಾನ್ಫರೆನ್ಸ್ ಗೆ ಬರ್ತಿರ್ಬೇಕಾದ್ರೆ ಕ್ಲಾರಾ ಮತ್ತೆ ಡೇವಿಡ್ ಇಬ್ರು ಮಾತಾಡ್ಸಿದ್ರು ಕೂಡ ಅವನು ಅವರಿಗೆ ರೆಸ್ಪಾಂಡ್ ಮಾಡೋದಿಲ್ಲ. ಅವನು ಸರಿಯಾಗಿ ಯಾರ ಹತ್ರನೂ ಕೂಡ ರಿಯಾಕ್ಟ್ ಮಾಡ್ತಿರೋದಿಲ್ಲ. ಬರೀ ಅವನ ಕೆಲಸನ ಮಾತ್ರ ನೋಡ್ತಿರ್ತಾನೆ. ಅಂದ್ರೆ ಅವನು ಅಲ್ಲಿ ಬಂದಿರೋರಲ್ಲಿ ಯಾರಾದ್ರೂ ಕ್ರಿಮಿನಲ್ಸ್ ಗಳಿದಾರ ಅಂತ ಚೆಕ್ ಮಾಡ್ತಿರ್ತಾನೆ. ಅವಾಗ ಅವನಿಗೆ ಥಾಮಸ್ ಕಿಂಗ್ ಅನ್ನೋ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನು ಮರ್ಡರ್ ಮಾಡಿ ಯಾರಿಗೂ ಸಿಕ್ಕಿರೋದಿಲ್ಲ. ಅವನನ್ನ ಇಮಿಡಿಯೇಟ್ ಆಗಿ ಅಲೆಕ್ಸ್ ಅಲ್ಲೇ ಅರೆಸ್ಟ್ ಮಾಡ್ತಾನೆ. ಅದನ್ನ ನೋಡಿ ನೋವ್ಯಾಕ್ ನ್ಯೂಸ್ ನಲ್ಲಿ ಅಲೆಕ್ಸ್ ಬಗ್ಗೆ ತುಂಬಾನೇ ಹೊಗಳ್ತಾ ಇರ್ತಾರೆ. ಇದೇ ನಮ್ಮ ಅಮೆರಿಕದ ಭವಿಷ್ಯ, ನೀವೇ ಯೋಚನೆ ಮಾಡಿ. ಈ ನಮ್ಮ ದೇಶಕ್ಕೆ ಅಲೆಕ್ಸ್ ತರ ಇರುವಂತ ರೋಬೋಕಾಪ್ ನ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಹೇಳ್ತಿರ್ತಾರೆ. ನೆಕ್ಸ್ಟ್ ಡೇ ಅಲೆಕ್ಸ್ ಡಿಎನ್ ಹತ್ರ ಬಂದು ನಾನ್ ಇವತ್ತು ಡ್ರಗ್ ಮಾಫಿಯಾದಲ್ಲಿರುವಂತ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ನಂತರ ಅಲೆಕ್ಸ್ ಒಂದು ಅದ್ಭುತವಾದ ಬೈಕ್ ನ ತಗೊಂಡು ಸಿಟಿ ಒಳಗಡೆ ಹೋಗ್ತಾ ಇರ್ತಾನೆ. ಅವನನ್ನ ನೋಡಿ ಜನಗಳೆಲ್ಲ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅಲೆಕ್ಸ್ ಬೈಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಡ್ರಗ್ ಮಾಫಿಯಾದ ಡಾನ್ ಆದ ಜಾನ್ ಬಿಕ್ಸ್ ಕಡೆ ಅವ್ರು ಯಾರಾದ್ರೂ ಡ್ರಗ್ಸ್ ಸಪ್ಲೈ ಮಾಡ್ತಿದ್ರ ಅಂತ ಸಿಸಿ ಫುಟೇಜ್ ಗಳಲ್ಲಿ ಚೆಕ್ ಮಾಡ್ತಿರ್ತಾನೆ. ಅವಾಗ ಅವನಿಗೆ ಒಂದು ಜಾಗದಲ್ಲಿ ಕೆಲವರು ಡ್ರಗ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಿರೋದು ಗೊತ್ತಾಗುತ್ತೆ. ಅದರಿಂದ ಅಲೆಕ್ಸ್ ಇಮಿಡಿಯೇಟ್ ಆಗಿ ಆ ಜಾಗದ ಲೊಕೇಶನ್ ತಿಳ್ಕೊಂಡು ಆ ಜಾಗಕ್ಕೆ ಬಂದು ಜಾನ್ ಬಿಕ್ಸ್ ಕಡೆ ಹುಡುಗನ್ನ ಅರೆಸ್ಟ್ ಮಾಡಿ ನಿನ್ ಜೀವ ಉಳಿಬೇಕು ಅಂದ್ರೆ ಜಾನ್ ಬಿಕ್ಸ್ ನ ಡ್ರಗ್ಸ್ ಲ್ಯಾಬ್ ಎಲ್ಲಿದೆ ಅಂತ ನನಗೆ ಹೇಳು ಅಂತ ಕೇಳ್ತಾನೆ. ಅದರಿಂದ ಹುಡುಗ ಎಲ್ಲ ವಿಷಯನ ಅಲೆಕ್ಸ್ ಗೆ ತಿಳಿಸ್ತಾನೆ. ಅವಾಗ ಅಲೆಕ್ಸ್ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಜಾನ್ ಬಿಕ್ಸ್ ನ ಡ್ರಗ್ಸ್ ಲ್ಯಾಬ್ ಕಡೆ ಹೋಗ್ತಾನೆ. ಅಲೆಕ್ಸ್ ಬರ್ತಿರೋದನ್ನ ಜಾನ್ ಬಿಕ್ಸ್ ಸಿಸಿ ಕ್ಯಾಮ್ರಾದಲ್ಲಿ ನೋಡಿ ಅವ್ನ ಹುಡುಗರಿಗೆಲ್ಲ ಅಲೆಕ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೇಳಿ ಅವನು ಅಲ್ಲಿಂದ ಓಡೋಗಿ ಅವನ ಟೇಬಲ್ ನಲ್ಲಿ ಇದ್ದಂತ ಗ್ರಾನೇಡ್ ನ ತಂದು ಅಲೆಕ್ಸ್ ಕಡೆ ಹಾಕೋದಕ್ಕೆ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ಅಲೆಕ್ಸ್ ಜಾನ್ ಬಿಕ್ಸ್ ಗೆ ಶೂಟ್ ಮಾಡ್ಬಿಡ್ತಾನೆ. ಅದರಿಂದ ಅವನ ಕೈಯಲ್ಲಿದ್ದಂತ ಗ್ರಾನೇಡ್ ಕೆಳಗಡೆ ಬಿದ್ದು ಜಾನ್ ಬಿಕ್ಸ್ ಹತ್ರನೇ ಬ್ಲಾಸ್ಟ್ ಆಗುತ್ತೆ. ಅವಾಗ ಜಾನ್ ಬಿಕ್ಸ್ ಸತ್ತೋಗ್ತಾನೆ. ಅದನ್ನ ನೋಡಿ ಸೇಲರ್ಸ್ ನ ಟೀಮ್ ನವರೆಲ್ಲ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅವರೆಲ್ಲ ಡಾಕ್ಟರ್ ಡೊನೆಟ್ ಗೆ ನಿಮ್ಮ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿದ್ಕೆ ಕಂಗ್ರಾಚುಲೇಷನ್ ಅಂತ ಹೇಳ್ತಿರ್ತಾರೆ. ಸ್ನೇಹಿತರೆ, ಅಲೆಕ್ಸ್ ಎಲ್ಲೇ ಹೋದ್ರು ಏನ್ ಮಾಡಿದ್ರು ಕೂಡ ಸೇಲರ್ಸ್ ನ ಟೀಮ್ ನವರು ಅವ್ರು ಕೂತ್ ಜಾಗದಲ್ಲೇ ಅಬ್ಸರ್ವ್ ಮಾಡಬಹುದು. ಯಾಕಂದ್ರೆ ಅಲೆಕ್ಸ್ ನ ಹೆಲ್ಮೆಟ್ ನಲ್ಲಿ ಕ್ಯಾಮ್ರಾ ಇರುತ್ತೆ. ಅದಾದ್ಮೇಲೆ ಅಲೆಕ್ಸ್ ನ ತಡೆಯೋರು ಯಾರು ಇರೋದಿಲ್ಲ. ಯಾಕಂದ್ರೆ ಅವನಿಗೆ ವಹಿಸಿದಂತ ಕೇಸ್ಗಳನ್ನೆಲ್ಲ ಕ್ಷಣಾರ್ಧದಲ್ಲೇ ಕ್ಲಿಯರ್ ಮಾಡ್ತಿರ್ತಾನೆ. ಅದನ್ನೆಲ್ಲ ನೋಡಿ ನ್ಯೂಸ್ ರಿಪೋರ್ಟರ್ ಆದ ನೋವೆ ಕೂಡ ಓಮ್ನಿಕಾರ್ ನ ಸಿಇಒ ಆದ ಸೇಲರ್ಸ್ ನ ಅವರ ಶೋಗೆ ಕರೆಸ್ಕೊಂಡು ಅವನಿಗೆ ಕಂಗ್ರಾಚುಲೇಷನ್ ಹೇಳಿ ಮುಂದೆ ನಿಮ್ಮ ಪ್ಲಾನ್ ಏನು ಅಂತ ಕೇಳ್ತಾರೆ. ಅದಕ್ಕೆ ಸೇಲರ್ಸ್ ಅಮೆರಿಕದಲ್ಲಿ ನಡೀತಾ ಇರುವಂತ ಕ್ರೈಮ್ ರೇಟ್ ನ 0 ಮಾಡ್ಬೇಕು ಅಂತ ಇದೀವಿ ಅಂತ ಹೇಳ್ತಾನೆ. ಅವಾಗ ನೋಬೆಕ್ ಸೆನೆಟರ್ ಗೆ ವಿಡಿಯೋ ಕಾಲ್ ಮಾಡಿ ಅವರ ಅಧ್ಯಯನದ ಪ್ರಕಾರ ಅಲೆಕ್ಸ್ ನ ಅವಶ್ಯಕತೆ ಎಷ್ಟಿದೆ ಅನ್ನೋದಕ್ಕೆ ಜನಗಳ ರಿಯಾಕ್ಷನ್ 50-50 ಇದೆ, ಅದು ಯಾಕೆ ಅಂತ ಕೇಳ್ತಾರೆ. ಅವಾಗ ಸೆನೆಟರ್ ಜನಗಳಿಗೆ ರೋಬೋಕಾಪ್ ಬಗ್ಗೆ ಏನು ನೆಗೆಟಿವ್ ಪಾಯಿಂಟ್ ಇಲ್ಲ, ಆದ್ರೆ ಅಮೆರಿಕದ ಕಾನೂನಿನ ಭವಿಷ್ಯನ ಒಂದು ರೋಬೋ ಕೈಗೆ ಕೊಡ್ಬೇಕಾ ಅನ್ನೋದೇ ಅವರ ಪ್ರಶ್ನೆ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಸೇಲರ್ಸ್ ಇದ್ರ ಮಧ್ಯೆ ಮನುಷ್ಯ ಮತ್ತೆ ರೋಬೋ ಅನ್ನೋ ಡಿಫ್ರೆನ್ಸ್ ಬರೋದಿಲ್ಲ, ನಮ್ಗೆ ಕ್ರೈಮ್ ರೇಟ್ ಕಡಿಮೆ ಆಗ್ಬೇಕು ಅಷ್ಟೇ, ಈ ಬದಲಾವಣೆ ಖಂಡಿತವಾಗ್ಲೂ ನಮ್ಗೆ ಬೇಕೇ ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಅಲೆಕ್ಸ್ ಯಾವ್ದೋ ಕೇಸ್ಗೋಸ್ಕರ ರೋಡ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವನ ಹೆಂಡತಿಯಾದ ಕ್ಲಾರಾ ಅವನ ಹತ್ರ ಬಂದು ಅಲೆಕ್ಸ್ ನೀನು ಯಾಕೆ ನನ್ಗೆ ಒಂದೇ ಒಂದ್ ಕಾಲ್ ಮಾಡ್ತಿಲ್ಲ, ಮನೆಗೆ ಯಾವಾಗ ಬರ್ತೀಯಾ, ನಿನ್ ಮಗನ್ ಜೊತೆ ಮಾತಾಡ್ಬೇಕು ಅಂತ ನಿನಗೆ ಅನಿಸ್ತಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅಲೆಕ್ಸ್ ಏನು ರೆಸ್ಪಾಂಡ್ ಮಾಡದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಅವ್ನು ಹೋಗ್ತಿರ್ಬೇಕಾದ್ರೆ ಸಿಸಿ ಕ್ಯಾಮ್ರಾದ ಸಹಾಯದಿಂದ ಕ್ಲಾರಾ ಡೇವಿಡ್ ನ ಕರ್ಕೊಂಡು ಹೋಗ್ತಿರೋದನ್ನ ಅಬ್ಸರ್ವ್ ಮಾಡ್ತಾನೆ. ಆ ಸಮಯದಲ್ಲಿ
ಸಮಯದಲ್ಲಿ ಡೇವಿಡ್ ತುಂಬಾನೇ ಟೆನ್ಷನ್ ಆಗಿರೋದು ಅಲೆಕ್ಸ್ ಗೆ ಗೊತ್ತಾಗುತ್ತೆ. ಅದರಿಂದ ಅವನು ಗಾಡಿನ ನಿಲ್ಸಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವನ ಮನೆ ಕಡೆ ಹೋಗ್ತಾನೆ. ಅವಾಗ ಅವನಿಗೆ ಹಳೆದೆಲ್ಲ ನೆನಪಾಗ್ತಿರುತ್ತೆ. ಅದನ್ನ ನೋಡಿ ಪೊಲೀಸ್ ಆಫೀಸರ್ ಡಿಯಾನ್ ಡಾಕ್ಟರ್ ಡೊನೆಟ್ ಗೆ ಅಲೆಕ್ಸ್ ಅವನ ಮನೆ ಹತ್ರ ಯಾಕೆ ಹೋಗಿದ್ದಾನೆ, ಅವನು ರೂಲ್ಸ್ ನ ಬ್ರೇಕ್ ಮಾಡಿದಾನೆ, ಅವನ ಸಿಸ್ಟಮ್ ನ ಶಟ್ ಡೌನ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಡಾಕ್ಟರ್ ಡೊನೆಟ್ ಒಪ್ಪೋದಿಲ್ಲ. ಈ ಕಡೆ ಅಲೆಕ್ಸ್ ಅಲ್ಲಿ ಕಾರ್ ಬ್ಲಾಸ್ಟ್ ಹೇಗಾಯ್ತು, ಅದಕ್ಕೆ ಕಾರಣ ಯಾರು ಅನ್ನೋದನ್ನ ಅನಾಲಿಸಿಸ್ ಮಾಡಿ ತಿಳ್ಕೊತಾ ಇರ್ತಾನೆ. ಅವಾಗ ಅವನಿಗೆ ಅದಕ್ಕೆಲ್ಲ ಕಾರಣ ವೆಲನ್ ಅನ್ನೋದು ಗೊತ್ತಾಗುತ್ತೆ. ಆ ಸಮಯದಲ್ಲಿ ಅಲೆಕ್ಸ್ ನ ಡೋಪಮಿನ್ ಲೆವೆಲ್ ಮತ್ತೆ ಇನ್ಕ್ರೀಸ್ ಆಗ್ತಿರುತ್ತೆ. ಅದನ್ನ ಡಾಕ್ಟರ್ ಡೊನೆಟ್ ಸಿಸ್ಟಮ್ ನಲ್ಲಿ ಅಬ್ಸರ್ವ್ ಮಾಡ್ತಿರ್ತಾನೆ. ಡೋಪಮಿನ್ ಲೆವೆಲ್ ಜಾಸ್ತಿ ಆಗ್ತಿರೋದ್ರಿಂದ ಅಲೆಕ್ಸ್ ಮತ್ತೆ ಸ್ವಲ್ಪನೇ ಮನುಷ್ಯ ಆಗ್ತಿರ್ತಾನೆ. ಅವನು ಅಲ್ಲಿಂದ ವೆಲನ್ ಹುಡ್ಕೊಂಡು ಹೋಗ್ತಾನೆ. ಅದನ್ನ ನೋಡಿ ಡಾಕ್ಟರ್ ಡೊನೆಟ್ ಅಲೆಕ್ಸ್ ನೀನು ಇವಾಗ್ಲೇ ಲ್ಯಾಬಿಗ್ ಬಾ, ನಿನ್ನ ಇವಾಗ್ಲೇ ಚೆಕ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಆದ್ರೂ ಕೂಡ ಅಲೆಕ್ಸ್ ವೆಲನ್ ಎಲ್ಲಿದ್ದಾನೆ ಅನ್ನೋದನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಅವನ ಜೊತೆ ಜೆರಿ ವೈಟ್ ಕೂಡ ಇನ್ವಾಲ್ವ್ ಆಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವನು ಜೆರಿ ವೈಟ್ ಹತ್ರ ಬಂದು ವೆಲನ್ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಎಲ್ಲಿದ್ದಾನೆ ಅಂತ ಸರಿಯಾಗಿ ನನಗೆ ಗೊತ್ತಿಲ್ಲ, ಅವನು ದಿನಕ್ಕೊಂದ್ ಜಾಗದಲ್ಲಿ ಇರ್ತಾನೆ ಅಂತ ಹೇಳ್ತಾನೆ. ಅದರಿಂದ ಅಲೆಕ್ಸ್ ಅವನ ಹತ್ರ ವೆಲನ್ ನ ಫೋನ್ ನಂಬರ್ ತಗೊಂಡು ಅದ್ರ ಸಿಗ್ನಲ್ ಎಲ್ಲಿಂದ ಬರ್ತಿದೆ ಅನ್ನೋದನ್ನ ತಿಳ್ಕೊಂಡು ವೆಲನ್ ನ ಹುಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಡಿಯಾನ್ ಕ್ಲೈನ್ ಹತ್ರ ಬಂದು ಅಲೆಕ್ಸ್ ರೂಲ್ಸ್ ನ ಬ್ರೇಕ್ ಮಾಡಿ ಅವನ ಮರ್ಡರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ವೆಲನ್ ನ ಹುಡ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ತಾರೆ. ಅವಾಗ ಅವರು ಆ ವಿಷಯನ ವೆಲನ್ ಗೆ ತಿಳಿಸ್ತಾರೆ. ಅದರಿಂದ ವೆಲನ್ ಅವನ ಟೀಮ್ ನವ್ರಿಗೆಲ್ಲ ಇವಾಗ ಇಲ್ಲಿಗೆ ಅಲೆಕ್ಸ್ ಬರ್ತಿದ್ದಾನೆ, ಅವನೇನಾದ್ರೂ ಇಲ್ಲಿ ಬದುಕುಳಿದ್ರೆ ನೀವು ಬದುಕೋದಿಲ್ಲ ಅಂತ ಹೇಳಿ ಅವ್ನ್ ಬರ್ತಿರುವಂತ ದಾರಿಗೆಲ್ಲ ಬಾಂಬ್ ಗಳನ್ನ ಫಿಕ್ಸ್ ಮಾಡಿ ಪವರ್ ನ ಆಫ್ ಮಾಡಿ ನೈಟ್ ವಿಷನ್ ಗ್ಲಾಸ್ ನ ಹಾಕೊಂಡು ಅಲೆಕ್ಸ್ ಗೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಯಾಕಂದ್ರೆ ಅಲೆಕ್ಸ್ ನ ಲೆನ್ಸ್ ನಲ್ಲೂ ಕೂಡ ನೈಟ್ ವಿಷನ್ ಸ್ಪೆಸಿಲಿಟಿ ಇರುತ್ತೆ. ಅವನು ಸೀದಾ ಒಳಗಡೆ ಬಂದು ಅಲ್ಲಿದ್ದವ್ರಿಗೆಲ್ಲ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ವ್ಯಾಲನ್ ಕಡೆಯವರು ಕೂಡ ಅಲೆಕ್ಸ್ ಗೆ ತುಂಬಾನೇ ಶೂಟ್ ಮಾಡ್ತಾರೆ. ಆದ್ರೆ ಅದರಿಂದ ಅವನಿಗೆ ಏನು ಆಗೋದಿಲ್ಲ. ಯಾಕಂದ್ರೆ ಅವನ ಸೂಟ್ ಕೂಡ ಬುಲೆಟ್ ಪ್ರೂಫ್ ಆಗಿರುತ್ತೆ. ಸ್ವಲ್ಪ ಸಮಯದವರೆಗೂ ಅಲೆಕ್ಸ್ ಮತ್ತೆ ವೆಲನ್ ಕಡೆಯವರೆಗೂ ತುಂಬಾನೇ ಫೈರಿಂಗ್ ಆಗುತ್ತೆ. ಆದ್ರೆ ಕೊನೆಗೆ ಅಲೆಕ್ಸ್ ವೆಲನ್ ನ ಸೇರಿಸಿ ಎಲ್ಲರನ್ನು ಸಾಯಿಸ್ಬಿಡ್ತಾನೆ. ಆ ಸಮಯದಲ್ಲಿ ಅಲೆಕ್ಸ್ ಗೆ ಒಂದು ಗನ್ ಮೇಲ್ಗಡೆ ಜಾನ್ ಮತ್ತೆ ಹ್ಯಾಂಡ್ರಿ ಫಿಂಗರ್ ಪ್ರಿಂಟ್ ಇರೋದು ಗೊತ್ತಾಗುತ್ತೆ. ಅದರಿಂದ ಅವನು ಇಮಿಡಿಯೇಟ್ ಆಗಿ ಅವ್ರ ಹತ್ರ ಬಂದು ನನ್ನನ್ನ ಸಾಯಿಸೋದಕ್ಕೆ ವೆಲನ್ ಜೊತೆ ನೀವು ಕೂಡ ಶಾಮೀಲಾಗಿದ್ದೀರಾ ಅನ್ನೋದು ನನಗೆ ಗೊತ್ತಿದೆ, ನನ್ನ ಹತ್ರ ಸಿಸಿಟಿವಿ ಫುಟೇಜ್ ಗಳಿದಾವೆ ಅಂತ ವೆಲನ್ ಜೊತೆ ಅವ್ರುಗಳು ಮಾತಾಡಿರೋದನ್ನ ತೋರಿಸ್ತಾನೆ. ನಂತರ ಅವ್ರಿಬ್ರಿಗೂ ಶೂಟ್ ಮಾಡಿ ಪೊಲೀಸ್ ಆಫೀಸರ್ ಡಿಯಾನ್ ಹತ್ರ ಹೋಗ್ತಿರ್ತಾನೆ. ಯಾಕಂದ್ರೆ ಈ ವಿಷಯದಲ್ಲಿ ಅವರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಅಲೆಕ್ಸ್ ಡಿಯಾನ್ ಹತ್ರ ಬಂದು ನಾನ್ ನಿಮ್ಮನ್ನ ತುಂಬಾನೇ ನಂಬಿದ್ದೆ, ಆದ್ರೆ ನೀವು ನನ್ನನ್ನ ಸಾಯಿಸೋದಕ್ಕೆ 2 ಸಲ ಪ್ರಯತ್ನ ಪಟ್ಟಿದ್ದೀರಾ, ನಿಮ್ಮಿಂದ ನನ್ನ ಸಂಸಾರ ಹಾಳಾಗಿದೆ ಅಂತ ಹೇಳಿ ಇನ್ನೇನು ಅವನು ಡಿಯಾನ್ ಗೆ ಶೂಟ್ ಮಾಡ್ಬೇಕು. ಅಷ್ಟರಲ್ಲಿ ರಿಕ್ ಅವನ ಸಿಸ್ಟಮ್ ನ ಶಟ್ ಡೌನ್ ಮಾಡ್ಬಿಡ್ತಾನೆ. ಅದರಿಂದ ಅಲೆಕ್ಸ್ ಅಲ್ಲೇ ಬಿದ್ದೋಗ್ತಾನೆ. ನಂತರ ರಿಕ್ ಆ ವಿಷಯನ ಸೇಲರ್ ಗೆ ತಿಳಿಸ್ತಾನೆ. ನ್ಯೂಸ್ ನಲ್ಲೂ ಕೂಡ ಅದೇ ಬರ್ತಿರುತ್ತೆ. ಸ್ವಲ್ಪ ಜನ ಅಲೆಕ್ಸ್ ಮಾಡಿರೋದು ಸರಿ ಅಂತ ಹೇಳ್ತಿರ್ತಾರೆ, ಇನ್ನು ಸ್ವಲ್ಪ ಜನ ಅಲೆಕ್ಸ್ ಮಾಡಿರೋದು ತಪ್ಪು ಅಂತ ಹೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಕ್ಲಾರಾ ಓಮ್ನಿ ಕಾರ್ ಕಂಪನಿಯವರು ಅಲೆಕ್ಸ್ ನ ನಮ್ಮಿಂದ ದೂರ ಇಟ್ಟಿದ್ದಾರೆ, ಅಲೆಕ್ಸ್ ಗೆ ಏನಾದ್ರೂ ಆದ್ರೆ ಅದಕ್ಕೆ ಅವರೇ ಕಾರಣ ಆಗ್ತಾರೆ ಅಂತ ಹೇಳ್ತಿರ್ತಾಳೆ. ಅದನ್ನ ನೋಡಿ ಸೇಲರ್ಸ್ ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಯಾಕಂದ್ರೆ ಅವರ ಪ್ರಾಜೆಕ್ಟ್ ಗೆ ಅಲೆಕ್ಸ್ ನ ಬಳಸ್ಕೊಳ್ಳೋದಕ್ಕೋಸ್ಕರ ಅಲೆಕ್ಸ್ ನ ಕಾರಿಗೆ ಬಾಂಬ್ ಫಿಕ್ಸ್ ಮಾಡಿ ಅಂತ ಸೇಲರ್ಸ್ ನೇ ಜಾನ್ ಮತ್ತೆ ಆಂಡ್ರಿಸ್ ಗೆ ಹೇಳಿರ್ತಾನೆ. ಆ ವಿಷಯ ಎಲ್ಲಾದ್ರೂ ಹೊರಗಡೆ ಬಂದ್ರೆ ತುಂಬಾನೇ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಡೊನೆಟ್ ನ ಕರೆದು ಇವಾಗ್ಲೇ ನಿಮ್ಮ ರಿಸರ್ಚ್ ನ ಸ್ಟಾಪ್ ಮಾಡಿ, ನೀವು ತುಂಬಾನೇ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದಿರಾ, ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ. ಮತ್ತೆ ಮುಂದೆ ಯಾವಾಗ್ಲಾದ್ರೂ ರೋಬೋಕೋಪ್ ನ ಅವಶ್ಯಕತೆ ಇದ್ರೆ ಈ ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಅದರಿಂದ ಡಾಕ್ಟರ್ ಡೊನೆಟ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೊರಗಡೆ ಬರ್ತಿರ್ತಾರೆ. ಅಷ್ಟೊತ್ತಿಗಾಗ್ಲೇ ಸೇಲರ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಡಾಕ್ಟರ್ ಡೊನೆಟ್ ಲ್ಯಾಬ್ ಗೆ ಕಳಿಸಿ ಲ್ಯಾಬ್ ನೆಲ್ಲ ಖಾಲಿ ಮಾಡಿಸ್ತಾ ಇರ್ತಾನೆ. ಆ ವಿಷಯನ ಡಾಕ್ಟರ್ ಡೊನೆಟ್ ನ ಅಸಿಸ್ಟೆಂಟ್ ಡಾಕ್ಟರ್ ಡೊನೆಟ್ ಗೆ ಕಾಲ್ ಮಾಡಿ ತಿಳಿಸ್ತಾಳೆ. ಈ ಕಡೆ ಸೇಲರ್ಸ್ ರಿಕ್ ಗೆ ಕಾಲ್ ಮಾಡಿ ಅಲೆಕ್ಸ್ ನ ಸಾಯಿಸ್ಬಿಡು ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಕ್ಲೇನ್ ಕ್ಲಾರಾ ಹತ್ರ ಬಂದು ಮಿಸ್ಟರ್ ಸೇಲರ್ಸ್ ನಿನ್ ಜೊತೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ಮಾತಾಡ್ಬೇಕಂತೆ, ಅದರಿಂದ ನೀನು ಇವಾಗ್ಲೇ ನನ್ ಜೊತೆ ಬಾ ಅಂತ ಹೇಳಿ ಅವಳನ್ನ ಮತ್ತೆ ಡೇವಿಡ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಡಾಕ್ಟರ್ ಡೊನೆಟ್ ಅವರ ಅಸಿಸ್ಟೆಂಟ್ ಗೆ ಕಾಲ್ ಮಾಡಿ ನಾನು ಅಲೆಕ್ಸ್ ಹತ್ರ ಹೋಗ್ಬೇಕು, ಅಲ್ಲಿರುವಂತ ಗಾರ್ಡ್ಸ್ ಗಳ ಗಮನನ ನಿನ್ ಕಡೆ ತಗೋ ಅಂತ ಹೇಳ್ತಾರೆ. ಅದರಿಂದ ಆ ಲೇಡಿ ಅಲ್ಲಿರುವಂತ ಗಾರ್ಡ್ಸ್ ಗಳನ್ನ ಮಾತಾಡ್ತಾ ಅವರ ಗಮನನ ಅವಳ ಕಡೆ ತಗೋತಾಳೆ. ಆ ಸಮಯದಲ್ಲಿ ಡಾಕ್ಟರ್ ಡೊನೆಟ್ ಅಲೆಕ್ಸ್ ರೂಮ್ ಒಳಗಡೆ ಹೋಗ್ತಿರ್ತಾರೆ. ಅದನ್ನ ಗಾರ್ಡ್ಸ್ ನೋಡಿ ಡಾಕ್ಟರ್ ಡೊನೆಟ್ ಗೆ ಹೊರಗಡೆ ಬನ್ನಿ ಅಂತ ಹೇಳ್ತಾರೆ. ಅವಾಗ ಡಾಕ್ಟರ್ ಡೊನೆಟ್ ಸೀಕ್ರೆಟ್ ಬಟನ್ ಇಂದ ಡೋರ್ ಗಳನ್ನ ಕ್ಲೋಸ್ ಮಾಡಿ ಇಮಿಡಿಯೇಟ್ ಆಗಿ ಅಲೆಕ್ಸ್ ಹತ್ರ ಹೋಗಿ ಅವನನ್ನ ರಿಲೀಸ್ ಮಾಡ್ತಿರ್ತಾರೆ. ಈ ಕಡೆ ಗಾರ್ಡ್ಸ್ ಗಳು ಗ್ಲಾಸ್ ನ ಹೊಡ್ಕೊಂಡು ಒಳಗಡೆ ಬಂದೇ ಬಿಡ್ತಾರೆ. ಅಷ್ಟರಲ್ಲಿ ಅಲೆಕ್ಸ್ ಗೆ ಪ್ರಜ್ಞೆ ಬಂದು ಆ ಗಾರ್ಡ್ಸ್ ಗಳಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅವಾಗ ಡಾಕ್ಟರ್ ಡೊನೆಟ್ ಎಲ್ಲಾ ವಿಷಯನ ಅಲೆಕ್ಸ್ ಗೆ ತಿಳಿಸ್ತಾರೆ. ಅದರಿಂದ ಅವನು ಸೇಲರ್ಸ್ ನ ಹುಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಡಾಕ್ಟರ್ ಡೊನೆಟ್ ಅವನನ್ನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಅಲೆಕ್ಸ್ ಅವರ ಮಾತನ್ನ ಕೇಳ್ದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಸೇಲರ್ಸ್ ಕ್ಲಾರನ್ನ ಕರ್ಸ್ಕೊಂಡು ನೆನ್ನೆ ರಾತ್ರಿ ಅಲೆಕ್ಸ್ ನ ಮೈಂಡ್ ಕಂಟ್ರೋಲ್ ತಪ್ಪಿ ಇಬ್ರು ಪೊಲೀಸ್ ಆಫೀಸರ್ ಗೆ ಶೂಟ್ ಮಾಡಿ ಸಾಯಿಸಿದಾನೆ, ಅವನನ್ನ ಡಾಕ್ಟರ್ ಡೊನೆಟ್ ಲ್ಯಾಬ್ ನಲ್ಲಿ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಕ್ಲಾರಾ ನೀವು ಮತ್ತೆ ನಿಮ್ಮ ಕಂಪ್ನಿ ನನ್ನ ಫ್ಯಾಮಿಲಿಯಿಂದ ಇನ್ಮೇಲೆ ದೂರ ಇರಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಅಲೆಕ್ಸ್ ಬೈಕ್ ನಲ್ಲಿ ರೋಡ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವನನ್ನ ರಿಕ್ ನೋಡಿ ಅವನು ಕೂಡ ಕಾರ್ನ ವಾಪಸ್ ತಿರ್ಸ್ಕೊಂಡು ಅಲೆಕ್ಸ್ ಇಂದನೇ ಹೋಗ್ತಾನೆ. ಹಾಗೆ ಅವನು ಅಲೆಕ್ಸ್ ಓಮ್ನಿ ಕಾರ್ ಕಂಪ್ನಿ ಹತ್ರ ಬರ್ತಿರೋ ವಿಷಯನ ಸೇಲರ್ಸ್ ಗೆ ತಿಳಿಸ್ತಾನೆ. ಅದರಿಂದ ಅವನು ಹೆಲಿಕಾಪ್ಟರ್ ನಿಂದ ಅಲ್ಲಿಂದ ಹೋಗೋದಕ್ಕೆ ಅಂತ ಹೆಲಿಪ್ಯಾಡ್ ಹತ್ರ ಬರ್ತಿರ್ತಾನೆ. ಈ ಕಡೆ ಕ್ಲಾರಾ ಡೇವಿಡ್ ನ ಕರ್ಕೊಂಡು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಗಾರ್ಡ್ಸ್ ಗಳು ಇಲ್ಲಿ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ, ಎಲ್ಲಾ ಕಡೆ ಕ್ಲೋಸ್ ಮಾಡಿದೀವಿ ಅಂತ ಹೇಳ್ತಾರೆ. ಅವಾಗ ಕ್ಲಾರಾ ಇವಾಗ್ಲೇ ನಾನು ಸೇಲರ್ಸ್ ಹತ್ರ
ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಅದರಿಂದ ಅವರು ಅವಳನ್ನ ಸೇಲರ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಜಾಕ್ ಕೂಡ ಅವನ ಪೊಲೀಸ್ ಫೋರ್ಸ್ ನ ಕರ್ಕೊಂಡು ಆಲೆಕ್ಸ್ ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬರ್ತಿರ್ತಾನೆ. ಆಲೆಕ್ಸ್ ಓಮ್ನಿ ಕಾರ್ ಬಿಲ್ಡಿಂಗ್ ಹತ್ರ ಬಂದಾಗ ಅಲ್ಲಿ ED 209 EM 208 ರೋಬೋಟ್ಸ್ ಗಳಿರ್ತವೆ. ಆದ್ರೂ ಕೂಡ ಅಲೆಕ್ಸ್ ಆ ಬಿಲ್ಡಿಂಗ್ ಒಳಗಡೆ ನುಗ್ಗಿ ಆ ರೋಬೋಟ್ಸ್ ಗಳಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ರೋಬೋಟ್ಸ್ ಗಳು ಕೂಡ ಆಲೆಕ್ಸ್ ಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಲೆಕ್ಸ್ ಆ ರೋಬೋಟ್ ಗಳಿಗೆ ಎಷ್ಟೇ ಶೂಟ್ ಮಾಡಿದ್ರು ಕೂಡ ಆ ರೋಬೋಟ್ಸ್ ಗಳಿಗೆ ಏನೂ ಆಗ್ತಿರೋದಿಲ್ಲ. ಹಾಗೆ ಅವನು ಆ ರೋಬೋಟ್ಸ್ ಗಳ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಒಂದು ರೋಬೋಟ್ಸ್ ಜೊತೆ ಅವನು ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ಅವನ ಕೈ ಆ ರೋಬೋಟ್ ಕೆಳಗಡೆ ಸಿಗಾಕೋಬಿಡುತ್ತೆ. ಅದರಿಂದ ಅವನು ಅವನ ಕೈಗೆ ಶೂಟ್ ಮಾಡ್ಕೊಂಡು ಅವನ ಕೈನ ಕಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಎಲ್ಲ ರೋಬೋಟ್ಸ್ ಗಳು ಅವನ ಮೇಲೆ ಅಟ್ಯಾಕ್ ಮಾಡಿ ಶೂಟ್ ಮಾಡ್ತಿರ್ತವೆ. ಅದರಿಂದ ಅವನು ಅಲ್ಲೇ ಕೆಳಗಡೆ ಬಿದ್ದೋಗ್ತಾನೆ. ಇನ್ನೇನು ಆ ರೋಬೋಟ್ಸ್ ಗಳು ಆಲೆಕ್ಸ್ ನ ಸಾಯಿಸ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಜಾಕ್ ಬಂದು ಆ ರೋಬೋಟ್ಸ್ ಗಳ ಮುಂದೆ ಬರ್ತಾನೆ. ಅದರಿಂದ ಆ ರೋಬೋಟ್ಸ್ ಗಳು ಶೂಟ್ ಮಾಡೋದನ್ನ ಸ್ಟಾಪ್ ಮಾಡಿ ನಿಮ್ಮ ಗನ್ಸ್ ಗಳನ್ನ ಕೆಳಗಡೆ ಬಿಸಾಕಿ ಅಂತ ಹೇಳ್ತವೆ. ಅಷ್ಟರಲ್ಲಿ ಅಲೆಕ್ಸ್ ಅಲ್ಲಿಂದ ಓಡೋಗಿರ್ತಾನೆ. ಅವನು ಸ್ವಲ್ಪ ಮುಂದೆ ಬಂದಾಗ ಅಲ್ಲಿಗೆ ರಿಕ್ ಬಂದು ಆಲೆಕ್ಸ್ ಗೆ ಶೂಟ್ ಮಾಡಿ ಸಾಯಿಸೋದಕ್ಕೆ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ಜಾಕ್ ಅಲ್ಲಿ ಬಂದು ರಿಕ್ ಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಈ ಕಡೆ ಕ್ಲಾರಾ ಸೇಲರ್ಸ್ ಹತ್ರ ಬಂದಾಗ ಅವನು ಅವಳಿಗೆ ಆಲೆಕ್ಸ್ ಹತ್ತಿದ್ದಾನೆ. ಆದ್ರೆ ಅವನಿಗೆ ಇನ್ಸರ್ಟ್ ಮಾಡಿರುವಂತ ಸಿಸ್ಟಮ್ ಇಡೀ ಈ ಬಿಲ್ಡಿಂಗ್ ನ ನಾಶ ಮಾಡ್ತಿದೆ. ಅದರಿಂದ ನಾವಿವಾಗ ಇಲ್ಲಿಂದ ದೂರ ಹೋಗ್ಬೇಕು ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲೆಕ್ಸ್ ಕೂಡ ಹೆಲಿಪ್ಯಾಡ್ ಹತ್ರ ಬರ್ತಿರ್ತಾನೆ. ಅವನನ್ನ ನೋಡಿ ಅಲ್ಲಿಗೆ ಬರ್ತಿದ್ದಂತ ಹೆಲಿಕಾಪ್ಟರ್ ವಾಪಸ್ ಹೋಗುತ್ತೆ. ಕ್ಲಾರಾ ಮತ್ತೆ ಡೇವಿಡ್ ಇಬ್ರು ಆಲೆಕ್ಸ್ ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಅವಾಗ ಆಲೆಕ್ಸ್ ಕ್ಲಾರಾಗೆ ಡೇವಿಡ್ ನ ಕರ್ಕೊಂಡು ದೂರ ಹೋಗು ಅಂತ ಹೇಳಿ ಸೇಲರ್ಸ್ ಗೆ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಅವನ ಕೈ ಲಾಕ್ ಆಗ್ಬಿಟ್ಟಿರುತ್ತೆ. ಅದರಿಂದ ಅವನಿಗೆ ಗನ್ನ ಮೇಲ್ಗಡೆ ಎತ್ತೋದಕ್ಕೆ ಆಗ್ತಾ ಇರೋದಿಲ್ಲ. ಆದ್ರೂ ಕೂಡ ತುಂಬಾನೇ ಕಷ್ಟಪಟ್ಟು ಆಲೆಕ್ಸ್ ಆ ಗನ್ನ ಮೇಲ್ಗಡೆ ಎತ್ತುತ್ತಾ ಇರ್ತಾನೆ. ಅದನ್ನ ನೋಡಿ ಸೇಲರ್ಸ್ ಅವನಿಗೆ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಆಲೆಕ್ಸ್ ಕೂಡ ಸೇಲರ್ಸ್ ಗೆ ಶೂಟ್ ಮಾಡ್ಬಿಡ್ತಾನೆ. ಅದರಿಂದ ಸೇಲರ್ಸ್ ಅಲ್ಲೇ ಸತ್ತೋಗ್ತಾನೆ. ಅದಾದ್ಮೇಲೆ ಡಾಕ್ಟರ್ ಡೊನೆಟ್ ಆಲೆಕ್ಸ್ ನ ಮತ್ತೆ ಲ್ಯಾಬಿಗೆ ಕರ್ಕೊಂಡು ಬಂದು ಮೊದಲು ತರನೇ ರೆಡಿ ಮಾಡಿ ಅವನ ಹೆಂಡತಿ ಮಗುಗೆ ತೋರಿಸ್ತಾರೆ. ಆಲೆಕ್ಸ್ ನ ನೋಡಿ ಕ್ಲಾರಾ ಮತ್ತೆ ಡೇವಿಡ್ ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವಾಗ ನೋವೆಕ್ ನ್ಯೂಸ್ ನಲ್ಲಿ ಆಲೆಕ್ಸ್ ನ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ತರೋದಕ್ಕೆ ನಮ್ಮ ಪ್ರೆಸಿಡೆಂಟ್ ಡಾಕ್ಟರ್ ಡೊನೆಟ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದರಿಂದ ರೋಬೋಕಾಪ್ ಮತ್ತೆ ಯಾವಾಗ ತನ್ನ ಕೆಲಸನ ಶುರು ಮಾಡುತ್ತೆ ಅನ್ನೋದನ್ನ ನಾವೆಲ್ಲ ಕಾದು ನೋಡ್ಬೇಕಾಗಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.